ಈಗಾಗಲೇ ಎಲ್ಲ ಮುಖಂಡರುಗಳು ಪ್ರಸ್ತಾವನೆಯನ್ನು ಮಾಡಿದ್ದಾರೆ, ನಿಮ್ಮ ಎದುರುಗಡೆ ಹೇಳಿದ್ದಾರೆ. ಏನು ಒಂದು ಮೆಂಬರ್ಶಿಪ್ ಅಭಿಯಾನವನ್ನು ಪಕ್ಷದ ವತಿಯಿಂದ ಒಂದು ಚಾಲನೆಯನ್ನು ರಾಜ್ಯ ನಾಯಕರುಗಳು ಕಳೆದ JP ಭವನದ ಭಾನುವಾರ ದಿನ ಕೊಟ್ಟಿದ್ದಾರೆ. ಅಂದಿನಿಂದ ಇವತ್ತಿನವರೆಗೂ ಇವತ್ತು 4ನೇ ದಿನದ ಪ್ರವಾಸ. ಇಲ್ಲಿಂದ ನಾನು ಹೇಳ್ದಂಗೆ ಮತ್ತೆ ತುರುವೇಕೆರೆಗೆ ಹೋಗಬೇಕಾಗ್ತದೆ. ತಮ್ಮೆಲ್ಲರಲ್ಲೂ ಒಂದು ಕೈ ಜೋಡಿಸಿ ಮನವಿ ಮಾಡ್ತೇನಣ್ಣ, ಇಲ್ಲಿ ನಾನು ನಿಮ್ಮ ಕೈಲಿ ಏನೋ ಕೆಲಸ ಮಾಡಿಸ್ಕೊಳ್ಳಿಕ್ಕೆ ಅಥವಾ ನಿಮ್ಗೇನೋ ತಾಕೀತು ಮಾಡಲಿಕ್ಕೆ ನಾನು ಬಂದಿಲ್ಲ. ಇಲ್ಲಿ ನನಗೆ ಮುಂದೆ ಇರ್ತಕ್ಕಂಥದ್ದು ಇನ್ನು 3 ವರ್ಷ ಇದೆ ಮುಂದಿನ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಗೆ. ನಾನು ಈಗ ಯಾಕೆ ಬಂದಿದ್ದೀನಿ ಅಂತಕ್ಕಂಥದ್ದು ನಿಮ್ಮ ಮನಸ್ಸುಗಳಲ್ಲಿ ಒಂದು ಪ್ರಶ್ನೆ ಉದ್ಭವ ಆಗಿರ್ಬೋದು. ಇನ್ನೂ ಯಾವುದು ಚುನಾವಣೆ ಇಲ್ವಲ್ಲ, ಅದೇನು 3 ವರ್ಷ ಅದಲ್ಲ, ಇನ್ನೂ ಚುನಾವಣೆಗೆ ಯಾಕೆ ನಿಖಿಲ್ ಕುಮಾರಸ್ವಾಮಿ ಹೀಗೆ ಬಂದ್ಬಿಟ್ಟವನೇ ಅಂತ ನಿಮ್ಗೆ ಅನ್ನಿಸ್ಬೋದು. ಆದರೆ ನಾನು ಬಂದಿರತಕ್ಕಂಥದ್ದು ಇಲ್ಲಿ ತುಂಬ ಜನ, ನಾನು ಇವತ್ತು ಗ್ರಾಮ ಪಂಚಾಯತಿ ಸದಸ್ಯರನ್ನ ಭೇಟಿಯಾದೆ, ಅಧ್ಯಕ್ಷರುಗಳು ಸದಸ್ಯರುಗಳನ್ನ ಭೇಟಿಯಾದೆ. ಡಿಸೆಂಬರ್ ತಿಂಗಳಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆ ಇದೆ. ಅಲ್ಲಿಂದ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಚುನಾವಣೆಗಳು ತಡೆ ಹಿಡಿದು ಕೂತಿದ್ದಾರೆ ಈ ರಾಜ್ಯ ಸರ್ಕಾರ. ಆದರೆ ಈ ಕೂಡಲೇ ಚುನಾವಣೆಯನ್ನು ನಡೆಸ್ತಕ್ಕಂಥದ್ದಕ್ಕೆ ಈಗಾಗಲೇ ಕೋರ್ಟ್ ಆದೇಶ ಮಾಡಿದೆ, ಕೋರ್ಟ್ ಚೀಮಾರಿಯನ್ನು ಹಾಕಿದ್ದಾರೆ. ಬಹುಶಃ ಅದು ಕೂಡ ನಾವು ಅತಿ ಶೀಘ್ರದಲ್ಲೇ ಎದುರಿಸ್ತಕ್ಕಂಥ ಒಂದು ದಿನಗಳನ್ನು ನೋಡ್ಬೋದು. ಅದಕ್ಕಿಂತ ಮುಂಚಿತವಾಗಿ ಪಕ್ಷ ಇವತ್ತು ಜನರೊಂದಿಗೆ ಜನತಾದಳ, ಜನರೊಂದಿಗೆ ಜನತಾದಳ ಅಂತಕ್ಕಂಥದ್ದು ಇದೇನು ಹೊಸದೇನಲ್ಲ. ನಮಗೆ ಜನತಾದಳ ಪಕ್ಷವಾಗಿ ಈ ರಾಜ್ಯದಲ್ಲಿ ಪುಟದೆದ್ದಿರ್ತಕ್ಕಂಥದ್ದೇ ಜನರ ಜೊತೆಯಲ್ಲಿ ಬರ್ತು, ಜನರ ಜೊತೆಯಲ್ಲಿ ನಿಂತು, ಜನರ ಕಷ್ಟದಲ್ಲಿ ಸ್ಪಂದಿಸಿ ಇಲ್ಲಿವರೆಗೂ ಪಕ್ಷ ಬಂದಿದೆ. ಅದು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಒಂದು ಹೋರಾಟದ ಪ್ರತಿಫಲ. ನಾನು ಯಾವಾಗಲೂ ಅನ್ಕೋತಾ ಇರ್ತೀನಿ ಒಂದು ಮಾತು, ನಾನು ಎಲ್ಲೇ ಹೋಗ್ಲಿ ದೊಡ್ಡವ್ರು ಇಲ್ಲಿ ಬಂದಿದ್ರು, ಯಾವುದೇ ರಾಜ್ಯದ ಯಾವುದೇ ಮೂಲೆಗೆ ಹೋಗಲಿ ದೊಡ್ಡ ಸಾಹೇಬ್ರು ಇಲ್ಲಿ ಬಂದಿದ್ರು, ನಮ್ಮ ಮನೇಲಿ ಊಟ ಮಾಡಿದ್ರು, ನಮ್ಮ ಮನೇಲಿ ಮುದ್ದೆ ಉಪ್ಸಾರು ತಿಂದ್ರು, ಸೊಪ್ಪು ತಿಂದ್ರು, ಈ ರಾತ್ರಿ 2 ಗಂಟೆಯಲ್ಲಿ ಬಂದಿದ್ರು, 3 ಗಂಟೆಯಲ್ಲಿ ಬಂದಿದ್ರು, ಕಾಫಿ ಕುಡಿದ್ರು, ಬಾಳೆಹಣ್ಣು ತಿಂದ್ರು, ಪ್ರೀತಿಯಿಂದ ಮನೆಯಲ್ಲಿ ಫೋಟೋ ತಗೊಂಡು ಮಾತಾಡಿಸ್ಕೊಂಡು ಹೋದ್ರು ಅಂತ ಭಾಳ ಜನ ಫೋಟೋಗಳು ಇಟ್ಕೊಂಡಿದ್ದೀರಿ. ಭಾಳ ಜನ ಜ್ಞಾಪಕಾರ್ಥವಾಗಿ ನನ್ನ ಜ್ಞಾಪಿಸ್ತೀರಿ. ನಾನು ಯಾವಾಗಲೂ ಆಲೋಚನೆ ಮಾಡ್ತೀನಿ, ದೇವೇಗೌಡರು ಸಾಹೇಬರು ರಾಜ್ಯದ ಪ್ರತಿಯೊಂದು ಹಳ್ಳಿಲೂ ಬಹುಶಃ ಯಾವ ರಾಜ್ಯದ ನಾಯಕರು ಇಷ್ಟರ ಮಟ್ಟಕ್ಕೆ ಇಷ್ಟು ಹಳ್ಳಿಗಳನ್ನ ಹೋಗಿ ತಲುಪ್ತಕ್ಕಂಥದ್ದು ಬಹುಶಃ ನನಗೆ ನಿಜಕ್ಕೂ ಕೂಡ ಒಂದು ರೀತಿ ರೋಮಾಂಚನ ಆಗ್ತದೆ. ಎಲ್ಲಿಂದ ದೊಡ್ಡವರು ಇಷ್ಟೆಲ್ಲ ಹಳ್ಳಿಗಳಿಗೆ ಹೋದ್ರು, ಇಷ್ಟು ಜನಗಳು, ಇಷ್ಟು ಮನೆಗಳು, ಯಾವ ಇದರಲ್ಲಿ ಭೇಟಿಯಾದ್ರು ಅಂತಕ್ಕಂಥದ್ದು ಈ 93 ವಯಸ್ಸಿನ ದೇವೇಗೌಡರು ಸಾಹೇಬರು ನಿಜಕ್ಕೂ ಕೂಡ ನಮ್ಮ ಜೀವನದಲ್ಲಿ ಅವರು ಒಂದು ಆದರ್ಶವಾಗಿ, ಒಂದು ಮಾರ್ಗದರ್ಶಕರಾಗಿ ಅವ್ರ ಹೆಜ್ಜೆ ಇವತ್ತೇನು ಹಾಕಿದ್ದಾರೆ, ಒಂದು ದಿಟ್ಟವಾದಂಥ ಹೆಜ್ಜೆಯನ್ನು ಇಟ್ಟಿದ್ದಾರೆ ರಾಜಕಾರಣದಲ್ಲಿ. ಆ ಒಂದು ಹೆಜ್ಜೆಯನ್ನು ನಾವೆಲ್ಲ ಪ್ರತಿಪಾದಿಸಬೇಕು. ಅವರ ಹೆಜ್ಜೆಯನ್ನು ಕೊಟ್ಕೊಂಡು, ಹೆಗಲನ್ನು ಕೊಟ್ಕೊಂಡು ಈ ಪಕ್ಷವನ್ನು ಕಟ್ಟಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ನಾನಿಲ್ಲೇನು ಬಂದಿದ್ದೇನೆ, ಉಗ್ರೇಶ್ ಅಣ್ಣವ್ರಿಗೆ ಹೇಳಿದ್ದೆ, ನಂಗೆ ಗೊತ್ತಿಲ್ಲ ಯಾರಾದರೂ ಸಾಮಾನ್ಯ ಕಾರ್ಯಕರ್ತರ ಮನೆಯಲ್ಲಿ ಎಲ್ಲ ನಮ್ಮ ಅಭ್ಯರ್ಥಿಗಳು ಒಂದೇ ಮಾತು ಹೇಳಿರೋದು, ನಾವು ಬಂದು ಸಭೆಯಲ್ಲಿ ಭಾಷಣ ಮಾಡಿ ಹೋಗ್ತಕ್ಕಂಥದ್ದಲ್ಲ. ಇವತ್ತು ನೋಡಿ ಎಷ್ಟೆಲ್ಲ ನೀವು ಹೂಗುಚ್ಛಗಳು, ಎಷ್ಟೆಲ್ಲ ಹಾರಗಳು, ಶಾಲು ಎಲ್ಲ ತಗೊಬಂದ್ರಿ. ಇಷ್ಟು ದುಡ್ಡು ಕಾಸು ಖರ್ಚು ಮಾಡ್ಕೊಂಡು ಕಷ್ಟಪಟ್ಟು ದುಡ್ದಿರ್ತೀರಿ. ಇವೆಲ್ಲ ಪಾಪ ಪ್ರೀತಿಯಿಂದ ನಮಗೆ ತಗೊಬಂದು ಪ್ರೀತಿ ಆರೈಕೆ ತೋರಿಸಿದ್ದೀರಿ. ನಿಜಕ್ಕೂ ಇದಕ್ಕೆ ಬೆಲೆ ಕಟ್ಟಲಿಕ್ಕಾಗೋದಿಲ್ಲ. ಎಷ್ಟು ಜನ್ಮ ಎತ್ತು ಬಂದರೂ ಇದಕ್ಕೆ ಬೆಲೆ ಕಟ್ಟಲಿಕ್ಕಾಗೋದಿಲ್ಲ. ಇಂಥ ಒಂದು ಕುಟುಂಬದಲ್ಲಿ, ಅದರಲ್ಲೂ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಪಕ್ಷದಲ್ಲಿ ಇವತ್ತು ನಾವು ಸಾರ್ವಜನಿಕ ಬದುಕಲ್ಲಿ ಇವತ್ತು ಹೆಜ್ಜೆ ಇಟ್ಟಿರ್ತಕ್ಕಂಥದ್ದು ನಮ್ಮ ಯಾವುದೋ ಜನ್ಮದ ಪೂರ್ವ ಪುಣ್ಯ ಅಂತಕ್ಕಂಥದ್ದನ್ನ ನಾನು ಭಾವಿಸಿದ್ದೇನೆ. ಯಾಕೆಂದರೆ ಎಲ್ರಿಗೂ ಈ ಅವಕಾಶ ಸಿಕ್ಕೋದಿಲ್ಲ, ಎಲ್ರಿಗೂ ಈ ಪ್ರೀತಿ ಸಿಕ್ಕೋದಿಲ್ಲ. ನನ್ನ ಮೇಲೆ ಏನೋ ಒಂದು ನಂಬಿಕೆ ಇಟ್ಟಿದ್ದೀರಿ, ನನ್ನ ಮೇಲೆ ಒಂದು ವಿಶ್ವಾಸ ಇಟ್ಟಿದ್ದೀರಿ. ಆದರೆ ಒಂದು ಈ ಸಂದರ್ಭದಲ್ಲಿ ಹೇಳ್ತೇನೆ, ನಿಮ್ಮ ವಿಶ್ವಾಸಕ್ಕೆ, ನಿಮ್ಮ ನಂಬಿಕೆಗೆ ಚ್ಯುತಿ ಬರದೇ ಇರತಕ್ಕಂಥ ರೀತಿ ಪ್ರಾಮಾಣಿಕವಾಗಿ ಕೇವಲ ಜನತಾದಳ ಪಕ್ಷ ಅಧಿಕಾರಕ್ಕೆ ಹೋಗ್ತಕ್ಕಂಥದ್ದಷ್ಟೇ ಅಲ್ಲ, ಸನ್ಮಾನ್ಯ ಕುಮಾರಣ್ಣವರು ಮತ್ತೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗ್ತಕ್ಕಂಥದ್ದು ಯಾರು ತಪ್ಪಿಸ್ಲಿಕ್ಕಾಗಲ್ಲ, ಅದು ಬೇರೆ ಪ್ರಶ್ನೆ. ಆದರೆ ಅಧಿಕಾರ ಬಂದಂಥ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಸಮಾಜದಲ್ಲಿ ತಲೆ ಎತ್ಕೊಂಡು ನೀವು ಸಮಾಜದಲ್ಲಿ ಜನರಿಗೆ ಸಹಾಯ ಮಾಡ್ತಕ್ಕಂಥ ಒಂದು ಶಕ್ತಿಯನ್ನ ಇವತ್ತು ಜನತಾದಳ ಪಕ್ಷದ ಮೂಲಕ ನಿಮ್ಮೆಲ್ರಿಗೂ ಕೊಡಬೇಕು ಅಂತಕ್ಕಂಥ ಒಂದು ಅಭಿಲಾಷೆಯಿಂದ ಬಂದಿದ್ದೇನೆ. ನಾನು ಇದು ಒಂದೇ ಸಭೆ ಅಲ್ಲ, ಇದು ಮೊದಲನೆಯ ಹೆಜ್ಜೆ, ನನ್ನ ಜೀವನದ ಮೊದಲನೆಯ ದೃಢ ಸಂಕಲ್ಪದ ಹೆಜ್ಜೆ. ಈ ರೀತಿ ಇನ್ನೂ ಸಾಕಷ್ಟು ಬಾರಿ ನಾನು ಇಡೀ ರಾಜ್ಯದಲ್ಲಿ ಅನೇಕ ತಾಲೂಕುಗಳಿಗೆ ನಿರಂತರವಾಗಿ ಭೇಟಿ ಕೊಡ್ತೇನೆ. ಒಮ್ಮೆ ಅಲ್ಲ 10 ಬಾರಿ ಬರ್ತೇನೆ. ಮುಂದಿನ ಸಾರ್ವತ್ರಿಕ ಚುನಾವಣೆಗೆ ಮುಂಚೆ
ಸಾಕಷ್ಟು ಬಾರಿ ಬರ್ತೇನೆ. ಹಾಗೂ ಇಲ್ಲಿ ಒಂದಷ್ಟು ಪ್ರಮುಖ ಮುಖಂಡರುಗಳು ಯಾವುದೋ ಮದುವೆ ಇದೆ ಅಂತ ಹೇಳ್ತಾ ಇದ್ರು ಸೆಪ್ಟೆಂಬರ್ ತಿಂಗಳಲ್ಲಿ. ಕೃಷ್ಣೇಗೌಡರು ಮನೆ ಮದುವೆ, ನೀವು ಬರಲಿಲ್ಲ ಅಂದರೆ ಆಮೇಲೆ ನೋಡ್ಕೊಳ್ಳಿ ನೀವು ಅಂತ ಹೇಳ್ಬಿಟ್ಟಿದ್ದಾರೆ ನಮಗೆ. ಹಾಗಾಗಿ ಬಹುಶಃ ಸೆಪ್ಟೆಂಬರ್ ತಿಂಗಳಲ್ಲಿ ಒಂದು ಸ್ವಲ್ಪ ಬಿಡುವಿರುತ್ತೆ, ರಾಜ್ಯ ಪ್ರವಾಸ ಅಲ್ಲಿಗೆ ಮುಕ್ತಾಯ ಆಗಿರುತ್ತೆ. ಹಾಗಾಗಿ ಬಂದು ಹೋಗ್ತೇನಣ್ಣ. ನಿಮ್ಮ ಕಷ್ಟ ಸುಖ ಏನೇ ಇರ್ಬೋದು, ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ತಲೆಬಾಗ್ತೀನಿ, ನಿಮ್ಮ ಗೌರವ ಉಳಿಸ್ಕೊಳ್ತೇನೆ. ಗೌರವಯುತವಾಗಿ ನಾವೆಲ್ಲರೂ ಇವತ್ತು ಜನತಾದಳ ಪಕ್ಷವನ್ನು ತಲೆ ಎತ್ಕೊಂಡು ಮುಂದಿನ ದಿನಗಳಲ್ಲಿ ನಾವು ತಿರುಗ್ತಕ್ಕಂಥ ಒಂದು ಕೆಲಸವನ್ನು ಪ್ರತಿ ಹಳ್ಳಹಳ್ಳಿಲೂ ಮಾಡಬೇಕು. ದಯವಿಟ್ಟು ಒಂದು ಮಾತು ನಿಮ್ಮೆಲ್ರಿಗೂ ಕೈ ಜೋಡಿಸಿ ಮನವಿ ಮಾಡ್ತೀನಿ, ನನಗೊಂದು ಮಾತು ಕೊಡಿ. ಇವತ್ತು ನಿಖಿಲ್ ಕುಮಾರಸ್ವಾಮಿ ಬಂದ, ನಿಖಿಲ್ ಕುಮಾರಸ್ವಾಮಿ ಒಟ್ಟಾದ ಭಾಷಣ ಬಿಕ್ಕೊಂಡು ಅಂತ ಆಗಬಾರ್ದು. ಇವತ್ತೇನು ಈ ಮೆಂಬರ್ಶಿಪ್ ಡ್ರೈವ್ ನಾವು ಅಭಿಯಾನ ಪ್ರಾರಂಭ ಮಾಡಿದ್ದೀವಿ, ಇದು ಕನಿಷ್ಠ ಪಕ್ಷ 50 ಲಕ್ಷ ಜನ ಇವತ್ತು ಇಡೀ ರಾಜ್ಯಾದ್ಯಂತ ಈ ಒಂದು ಮೆಂಬರ್ಶಿಪ್ ಡ್ರೈವಲ್ಲಿ ಈ ಸದಸ್ಯತ್ವ ನೋಂದಣಿಯ ಅಭಿಯಾನ ಯಶಸ್ವಿಯಾಗಿ ಆಗಬೇಕು ಅಂತಕ್ಕಂಥದ್ದಾದರೆ ತಾವೆಲ್ಲರೂ ಇವತ್ತು ಎಷ್ಟು ಪಂಚಾಯತಿ ಬರ್ತದಣ್ಣ ಸಿರಾ? 36 ಪಂಚಾಯತಿ. ಬೂತ್ಗಳೆಷ್ಟಣ್ಣ? 42 ಪಂಚಾಯತಿ. ಎಷ್ಟು ಬೂತ್ ಬರ್ತದೆ? 292 ಬೂತು, 42 ಪಂಚಾಯತಿ, 36 ಪಂಚಾಯತಿ. ಆಯ್ತಣ್ಣ. ಈಗ ನಾನು ತಮ್ಮೆಲ್ರಿಗೂ ಒಂದು ಮನವಿ ಮಾಡ್ತೇನೆ. ಉಗ್ರೇಶ್ ಅಣ್ಣ ಅವ್ರನ್ನ ಬೆನ್ನತ್ತು ಬಿಡ್ತೀನಿ, ಯಾವ ಕಾರಣಕ್ಕೂ ನಾನು ಬಿಡೋದಿಲ್ಲ. ಈಗ ಉಗ್ರೇಶ್ ಅಣ್ಣನ ಯಾವ ಕಾರಣಕ್ಕೂ ಬಿಡೋದಿಲ್ಲ. ಯಾಕೆಂದ್ರೆ ಮುಂದೆ ಉಗ್ರೇಶ್ ಅಣ್ಣ ನಮ್ಗೆ ಶಾಸಕ ಆಗಬೇಕಾ ಬೇಡವಾ? ಮತ್ತು ಜನಗಳ ಜೊತೆ ಬೆರಿಬೇಕಲ್ವಾ? ಅದಕ್ಕೆ ಜನಗಳ ಜೊತೆ ಬೆರಿಬೇಕಲ್ವಾ ಶಾಸಕರಾಗಬೇಕು ಅಂದರೆ? ಪಕ್ಷ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದೆ, ಜನಗಳ ಪರವಾಗಿ ಇದೆ ಅಂತಕ್ಕಂಥದ್ದನ್ನು ಸಾಬೀತು ಮಾಡಬೇಕಲ್ವಾ? ಜನ ಸ್ವಾಭಾವಿಕವಾಗಿ ಏನಂತಾರೆ, ಚುನಾವಣೆ ಬಂದದೆ ಕಣಪ್ಪ, ಬಂದವ್ರೆ ಮತ ಕೇಳೋದಕ್ಕೆ, ಅವರು ಬಂದವ್ರೆ, ಇವರು ಬಂದವ್ರೆ, ಇನ್ನೊಬ್ರು ಬಂದವ್ರೆ, 3 ಪಕ್ಷದವರು ಬರ್ತಾರೆ ಬಿಡ್ರಿ, ಇದರಲ್ಲೇನು ದೊಡ್ಡ ವಿಚಾರ, ಇದು ಸರ್ವೇ ಸಾಮಾನ್ಯ ಅಂತ ಜನ ಹೇಳ್ತಾರೆ. ಹೌದೋ ಅಲ್ವೇ? ಈಗ ಯಾವ್ದಾದ್ರು ಚುನಾವಣೆ ಇದೆಯಾ? ಇಲ್ಲ ತಾನೇ? ಈಗ ಜನಗಳ ಬಳಿ ಹೋಗಿ, ಈಗ ಹೋಗೋಣ ಎಲ್ಲರೂ ಜನಗಳ ಬಳಿ. ಯಾಕೆ ಜನ ಜನತಾದಳ ಪಕ್ಷಕ್ಕೆ ಮುಂದೊಂದು ದಿನ ಸ್ವತಂತ್ರವಾದಂಥ ಒಂದು ಸರ್ಕಾರ ರಚನೆ ಮಾಡ್ತಕ್ಕಂಥ ಒಂದು ಅವಕಾಶ ಕೊಡ್ಲಿಕ್ಕಿಲ್ಲ ಅಂತಕ್ಕಂಥದ್ದನ್ನು ನಾವು ಪ್ರಶ್ನೆ ಮಾಡ್ಕೊಳ್ಳೋಣ. ಯಾಕೆಂದ್ರೆ ದೇವೇಗೌಡರು ಸಾಹೇಬರು ಪ್ರಧಾನಮಂತ್ರಿಗಳಾಗಿ, ನೀರಾವರಿ ಸಚಿವರಾಗಿ, ಮುಖ್ಯಮಂತ್ರಿಗಳಾಗಿ, PWD ಸಚಿವರಾಗಿ ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆ ನಮ್ಮ ರಾಜ್ಯಕ್ಕೆ, ದೇಶಕ್ಕೆ ಅಪಾರ ಸಾಧನೆಗಳಿದೆ. ಸನ್ಮಾನ್ಯ ಕುಮಾರಣ್ಣ ಅವರು ಅತ್ಯಂತ ಜನಪ್ರಿಯತೆಯನ್ನು ಗಳಿಸ್ತಕ್ಕಂಥ ಬಹಳ ಕಮ್ಮಿ, ಚಿಕ್ಕ ವಯಸ್ಸಿನಲ್ಲಿ, ಕಮ್ಮಿ ಅವಧಿ, 20 ತಿಂಗಳು 14 ತಿಂಗಳಲ್ಲಿ ಈ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಇವತ್ತಿಗೂ ಮನೆ ಮನೆ ಮಾತಾಗಿದೆ, ಎಲ್ಲರ ಹೃದಯದಲ್ಲಿದೆ. ಆದರೆ ಚುನಾವಣೆ ಆದಾಗ ಯಾಕೆ ಜನತಾದಳ ಪಕ್ಷಕ್ಕೆ ಮತ ಆಗಿ ಪರಿವರ್ತನೆ ಆಗ್ತಾ ಇಲ್ಲ? ಏಕೆಂದ್ರೆ ನಾವು ಜನಗಳ ಜೊತೆಲಿ ಇರ್ಬೇಕಣ್ಣ, ಛಲ ಇಟ್ಕೊಳ್ಳೋಣ, ಹೋರಾಟ ಕೊಡೋಣ.